ವಿವೇಕಣ್ಣ, ಇಲ್ಲಿ ದೊಡ್ಡ ಗಡ್ಬಡಾಗಿದೆ. ನಿಮ್ಗೆ ಹೇಳ್ಬೇಕು ಅಂದ್ರೆ ನೀವು ಫೋನಿಗೆ ಸಿಗ್ಲಿಲ್ಲ. ಯಾಕಿಷ್ಟು ಗಾಬರಿ ಆಗಿದೆಯಾ? ಏನಾಯ್ತು? ವಿಶ್ವ ಆರಾಮಾಗಿದ್ದಂತಾನೆ? ಅವತ್ತು ಬಂದು ಗಂಡಸಿಗೂ ರಾಧಿಕಾತ್ಗೆಗೂ ಏನೂ ಸಂಬಂಧ ಇರಲಿಲ್ಲ. ರಾಧಿಕಾತ್ಗೆ ಮೇಲೆ ಅನ್ಯಾಯವಾಗಿ ಅಪವಾದ ಹೊರಿಸಿ ಮನೆಯಿಂದ ಹೊರಗಾಕಿದ್ರು ಅಂತ ಬಾಸಿಗೆ ಗೊತ್ತಾಗಿ ಸಿಟ್ಟು ಬಂದಿದೆ. ತಪ್ಪು ವಿಶಾಖತ್ಗೆದು ರಾಧಿಕಂತಲ್ಲ ಅಂತ ಬಾಸಿಗೆ ಗೊತ್ತಾಗಿ ವಿಶಾಖತ್ಗೆ ಬಾಸ್ ಡೈವರ್ಸ್ ಕೊಡ್ತೀನಿ ಅಂತಿದ್ದಾರೆ. ತಾನು ಕಣ್ಣೆದ್ರಿರೋ ತನಕ ಬಾಸ್ ವಿಶಾಖನ್ ಜೊತೆ ಸಂಸಾರ ಮಾಡಲ್ಲ ಅಂತ ರಾಧಿಕಾತ್ಗೆ ಮನೆ ಬಿಟ್ಟು ಹೋಗಿದ್ದಾರೆ. ಬಾಸ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನ ನೀರು ಬಿಟ್ಟು ಅವ್ರನ್ನ ಹುಡ್ಕೊಂಡು ಅಲ್ದಾಡ್ತಿದ್ದಾರೆ. ನನ್ಗೇನ್ ಮಾಡಬೇಕು ಅಂತ ತೋಚಿಸ್ತಾ ಇಲ್ಲ. ರಾಜು, ನಾನೇ ಏನಾದರೂ ಮಾಡ್ತೀನಿ. ಅಲ್ಲಿವರೆಗೂ ನೀನು ವಿಶ್ವನ ಹುಷಾರಾಗಿ ನೋಡ್ಕೋ. ಆಯ್ತು ವಿವೇಕಣ್ಣ. ಪ್ರಣವ್, ಅಮ್ಮ ನನ್ನ ಬೆನ್ನು ಮುರಿಯೋ ಹಾಗೆ ಕೆಲಸ ಮಾಡಿಸಿದಾಳೆ ಕಣೋ. ಆದ್ರೆ ನನಗೆ ವಿಶ್ವ ಜೊತೆ ಹೋಗೋಕೆ ಇಷ್ಟ ಇಲ್ಲ. ಏನಾದ್ರೂ ಹೆಲ್ಪ್ ಮಾಡೋ. ಗಡಿಬಿಡಿ ಮಾಡ್ಕೋಬೇಡ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ದುಡ್ಡು ರೆಡಿ ಆದ ತಕ್ಷಣ ಮುಂದಿನ ಯೋಚನೆ ಮಾಡೋಣ. ದುಡ್ಡು ರೆಡಿ ಇದೆ ಕಣೋ, ರಮ್ಯಕ್ಕನ ಅಕೌಂಟಲ್ಲಿ. ರಮ್ಯಕ್ಕ ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಳೆ. ವಿಶಾಖ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಕಣೋ, ಅಮ್ಮ ಕರೀತಿದ್ದಾಳೆ. ಬಾಯ್. ನಾನು ನಮ್ಮ ಪರಿವಾರಕ್ಕೋಸ್ಕರ, ನಮ್ಮ ಕುಟುಂಬದ ಸ್ವಾರ್ಥಕ್ಕೋಸ್ಕರ ಅವಳು ನಿನ್ನಿಂದ ದೂರ ಹೋಗಬೇಕು ಅಂತ ಯೋಚನೆ ಮಾಡೋದನ್ನೇ ಹೊರತು ರಾಧಿಕಾ ಕೆಟ್ಟವಳು ಅಂತಲ್ಲ. ಅವಳು ಯಾಕೆ ಎಲ್ಲದನ್ನು ತ್ಯಾಗ ಮಾಡಿ ಹೊರಟೋದ್ಲು ಹೇಳು? ನಿನಗೆ ಅವಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆಯಾ? ಹೀಗೆ ಮಾಡಿದ್ರೆ ರಾಧಿಕಾ ಮನೆ ಬಿಟ್ಟು ಹೋಗಿದ್ದ ಉದ್ದೇಶ ಪೂರೈಸುತ್ತಾ? ಅವಳು ತ್ಯಾಗಕ್ಕೊಂದು ಬೆಲೆ ಕೊಡಬೇಕು ಅಂದ್ರೆ ನೀನು ಅವಳ ಆಸೆನ ಈಡೇರಿಸಲೇಬೇಕು. ವಿಶಾಖನ್ ಜೊತೆ ಸಂಸಾರ ಮಾಡಿಕೊಂಡು ಚೆನ್ನಾಗಿರ್ಬೇಕು ವಿಶು. ಯೋಚನೆ ಮಾಡು ವಿಶು. ನಿನಗೆ ರಾಧಿಕನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ನೀನು ಅವಳ ಆಸೆನ ಈಡೇರಿಸಲೇಬೇಕು. ಸ್ವಸ್ಥ ಮನಸ್ಸಿನಿಂದ ಸ್ವಚ್ಛ ವಾತಾವರಣದಲ್ಲಿ ಏಕೋಭಾವದಿಂದ ಭಗವಂತನನ್ನ ಆರಾಧಿಸುವ ಭಕ್ತರ ನೆಲೆ ಇದು. ನಿನ್ನ ಮನಸ್ಸಿನ ದುಗುಡ ಏನಂತ ನನಗೆ ಅರ್ಥ ಆಗ್ತಾ ಇದೆ. ಈಗ ನೀನಿರುವ ಸ್ಥಿತಿಯಲ್ಲಿ ಈ ಆಶ್ರಮದಲ್ಲಿ ನೀನಿರೋ ಹಾಗಿಲ್ಲ. ಆದರೆ ಒಮ್ಮೆ ನೀನು ಈ ಆಶ್ರಮದ ಸದಸ್ಯೆಯಾಗಿ ದೀಕ್ಷೆ ತೆಗೆದುಕೊಂಡ ಮೇಲೆ ಯಾರೂ ನಿನ್ನ ಹಿನ್ನೆಲೆಯನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಒಮ್ಮೆ ಇಲ್ಲಿ ಸದಸ್ಯ ಆದರೆ ಕಸ ಗುಡಿಸೋದ್ರಿಂದ ಹಿಡಿದು ಮಕ್ಕಳಿಗೆ ಪಾಠ ಮಾಡೋವರೆಗೆ ಎಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ. ಒಂದು ಸಾರಿ ದೀಕ್ಷೆ ತಗೊಂಡ ಮೇಲೆ ಇಲ್ಲಿನ ಭಕ್ತಾದಿಗಳೇ ನಿನ್ನ ಬಾಂಧವರು. ಸಂಸಾರದ ಯಾವ ಸಂಬಂಧವನ್ನೂ ಇಲ್ಲಿ ನೆನೆಸ್ಕೋಬಾರದು. ಮದುವೆ ಯೋಚನೆ ಮನಸ್ಸಿನ ಯಾವ ಮೂಲೆಯಲ್ಲೂ ಸುಳಿಬಾರದು. ಮನಸ್ಸು ದೃಢ ಮಾಡಿಕೊಂಡು ಸರ್ವಸಂಗ ಪರಿತ್ಯಾಗಿಯಾಗಿ ಈ ಆಶ್ರಮದಲ್ಲಿ ಇರಬಹುದು ಅನಿಸಿದರೆ ಇರಬಹುದು. ಇಲ್ಲಿ ಏನೇ ಮಾಡಿದ್ರೂ ಲೋಕ ಕಲ್ಯಾಣಕ್ಕಾಗಿ, ಸ್ವಾರ್ಥಕ್ಕಾಗಿ, ಸೀಮಿತ ಸಂಸಾರಕ್ಕಾಗಿ ಅಲ್ಲ. ಆಯ್ತು ಗುರುಜಿ, ನಾನಿಲ್ಲೇ ಇರ್ತೀನಿ. ನೀವು ಹೇಳ್ದ ಹಾಗೆ ಇರ್ತೀನಿ. ನನಗೆ ಈ ಆಶ್ರಮ ತುಂಬಾ ಇಷ್ಟ ಆಯ್ತು ಕೃಷ್ಣ. ನನ್ನನ್ನು ನೀನು ಒಳ್ಳೆ ಜಾಗಕ್ಕೆ ತಗೊಂಡ್ಬಂದು ಸೇರಿಸಿದ್ಯಾ. ಇನ್ನು ಮುಂದೆ ಅಪ್ಪ ಅಮ್ಮ ನಮ್ಮ ಮನೆಯವ್ರು ಎಲ್ಲರೂ ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಾನಿಲ್ಲಿ ಸಂತೋಷವಾಗೇ ಇರ್ತೀನಿ. ನನ್ನ ಜೀವನನ ನಿನಗೆ ಸಮರ್ಪಣೆ ಮಾಡಿದ್ದೀನಿ ಕೃಷ್ಣ. ಹಿಂದೆ ಆಗಿದ್ನೆಲ್ಲ ಮರೆತು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನೀನು ಧ್ಯಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕೃಷ್ಣ.